ಧಾರವಾಡದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣ ಆದೇಶ ಮುಂದೂಡಿಕೆ ಮಾಡಿದೆ ಕೋರ್ಟ್. ಮತ್ತೆ ಆದೇಶವನ್ನ ಕೋರ್ಟ್ ಮುಂದೂಡಿದೆ. ನೋಡಿ, ಧಾರವಾಡದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣ ಇತ್ತಲ್ಲ, ಇವತ್ತು ಅಂತಿಮವಾಗಿ ತೀರ್ಪು ಪ್ರಕಟವಾಗುತ್ತೆ ಅನ್ನುವಂತಹ ನಿರೀಕ್ಷೆ ಮತ್ತೆ ಹುಸಿಯಾಗಿದೆ. ಯಾಕಂತ ಹೇಳಿದ್ರೆ ಕೋರ್ಟ್ ಮತ್ತೆ ಆದೇಶವನ್ನ ಮುಂದೂಡಿಕೆ ಮಾಡಿದೆ. ಏಪ್ರಿಲ್ 9ರಂದು ಹೀಗೆ ಆಯಿತು. ಮಹತ್ವದ ಅಂತಿಮ ತೀರ್ಪು ಏಪ್ರಿಲ್ 9ರಂದೇ ವಿನಯ್ ಕುಲಕರ್ಣಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಅವರು ದೋಷಿ ಅಂತ ಜೈಲು ಪಾಲಾಗ್ತಾರೋ, ನಿರ್ದೋಷಿ ಅಂತ ಈ ಒಂದು ವಿಚಾರದಲ್ಲಿ, ಈ ಒಂದು ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗುತ್ತೋ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಆದೇಶವನ್ನ ಕೆಲ ಕಾಲ ಮುಂದೂಡಿದೆ ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಕಲಾಪ ಆರಂಭವಾಯಿತು. ಆರಂಭವಾದಂತಹ ಸಂದರ್ಭದಲ್ಲಿ ಕೆಲ ಕಾಲ ಆದೇಶವನ್ನ ಮುಂದೂಡಿದೆ ಕೋರ್ಟ್. ವಿನಯ್ ಕುಲಕರ್ಣಿ ಸೇರಿದಂತೆ 21 ಜನರ ಭವಿಷ್ಯ ನಿರ್ಧಾರವಾಗಲಿದೆ. ಕೆಲ ಕಾಲ ತೀರ್ಪನ್ನ ಮುಂದೂಡಲಾಗಿದೆ. ಧಾರವಾಡದಲ್ಲಿ ಯೋಗೇಶ್ ಗೌಡ ಕೊಲೆ ಕೇಸ್ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಕೆಲ ಕಾಲ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಜಡ್ಜ್ ಕೆಲ ಕಾಲ ತೀರ್ಪನ್ನ ಮುಂದೂಡಿದ್ದಾರೆ. ಈಗಾಗಲೇ ಆಗಮಿಸಿದ್ರು ಎಲ್ಲರೂ, ಆರೋಪಿಗಳೆಲ್ಲರೂ. ನೋಡಿ, ಧಾರವಾಡದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣ ಅಂತಿಮ ತೀರ್ಪು ಹಾಗಾದ್ರೆ ಯಾವ ಕ್ಷಣದಲ್ಲಾದ್ರೂ ಬರಬಹುದು. ಕೆಲ ಕಾಲ ಆದೇಶವನ್ನ ಜಡ್ಜ್ ಮುಂದೂಡಿದ್ದಾರೆ. ಏನಾದ್ರೂ ಸಿದ್ಧತೆಗಳನ್ನೇನಾದ್ರೂ ಮಾಡ್ಕೊಬೇಕಾ? ನೋಡಿ, ಮಧ್ಯಾಹ್ನ 3 ಗಂಟೆಗೆ ಕೆಲ ಕಾಲ ಆದೇಶವನ್ನ ಕಾಯ್ದಿರಿಸಿದೆ. ಹಾಗಾದ್ರೆ ಮಧ್ಯಾಹ್ನ 3 ಗಂಟೆಗೆ ತೀರ್ಪು ಪ್ರಕಟವಾಗಬಹುದಾ? ನೋಡಿ, ಕೆಲ ಕಾಲ ತೀರ್ಪು ಮುಂದೂಡಿದ್ದಾರೆ ಜಡ್ಜ್. ಇದು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ. ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಮುಂದೂಡಿಕೆ ಮಾಡಲಾಗಿದೆ. ಧಾರವಾಡದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣ ಹಾಗಾದ್ರೆ ಇವತ್ತೇ ಮಹತ್ವದ ತೀರ್ಪು ಮಧ್ಯಾಹ್ನ 3 ಗಂಟೆಗೆ ಬರಬಹುದಾ? ಈಗಾಗಲೇ ಬಹಳಷ್ಟು KSRP ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ, ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆ ಆತಂಕವಿಲ್ಲದಂತೆ ವಿನಯ್ ಕುಲಕರ್ಣಿ ಮಾತನಾಡಿದ್ರು ಕೂಡ ಭಯ, ಆತಂಕ ಅಂತೂ ಇದ್ದೇ ಇರುತ್ತೆ. ಆದರೆ ಮಧ್ಯಾಹ್ನ 3 ಗಂಟೆಯವರೆಗೆ ಕೆಲ ಕಾಲ ತೀರ್ಪನ್ನ ಕಾಯ್ದಿರಿಸಿರೋದು ಯಾತಕ್ಕಾಗಿರಬಹುದು ಅನ್ನುವಂಥ ಭಯ ಈಗ ಮತ್ತೆ ಶುರುವಾಗ್ತಾ ಇದೆ. TV5 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಶಾಸಕ ವಿನಯ್ ಕುಲಕರ್ಣಿಯನ್ನ. ಧಾರವಾಡದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣ ಬಂದಿದ್ರು, ಈಗಾಗಲೇ ಕೋರ್ಟ್ನತ್ತ ಬಂದಿದ್ರು. ಒಂದಷ್ಟು ಧೈರ್ಯದ ಮಾತುಗಳನ್ನು ಆಡುವಂತೆ ಕಾಣಿಸ್ಕೊಂಡ್ರು. ಆದರೆ ಈಗ ಕೆಲ ಕಾಲ, ಅದರಲ್ಲಿ ಇವತ್ತು ಸಂಜೆ ಒಳಗೆ ಅಂತಿಮ ತೀರ್ಪನ್ನ ಪ್ರಕಟಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರಂತೆ ಜಡ್ಜ್. ಧಾರವಾಡದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣ ಇವತ್ತೇ ಅಂತಿಮ ತೀರ್ಪು ಪ್ರಕಟವಾಗಬಹುದಾ? ಆದೇಶವನ್ನ ಕೆಲ ಕಾಲ ಮುಂದೂಡಿದ್ದಾರೆ ಜಡ್ಜ್. ಹಾಗಾಗಿ ತೀರ್ಪು ಏನು ಬರಬಹುದು, ಈ ಬರೋವರೆಗೂ ಭಯ ಅಂತೂ ಇದ್ದೇ ಇರುತ್ತೆ. ಈಗ SSLC ಎಕ್ಸಾಮ್ ಬರೆದಾಗ ರಿಸಲ್ಟ್ ವೇಟ್ ಮಾಡ್ತಾರಲ್ಲ, ಅಂಥ ಮೂಮೆಂಟ್ ಇದು. ಅದಕ್ಕಿಂತ ಹೆಚ್ಚು ಯಾಕಂತ ಹೇಳಿದ್ರೆ ಭವಿಷ್ಯವೇ ನಿರ್ಧಾರ ಆಗುತ್ತೆ ಇವತ್ತು ಕೊಡುವಂತಹ ಮಹತ್ವದ ತೀರ್ಪಿನಿಂದ. 2016ರಲ್ಲಿ ನಡೆದಂಥ ಪ್ರಕರಣ ಈಗಾಗಲೇ 2026ಕ್ಕೆ ಕಾಲಿಟ್ಟಿದ್ದಾಗಿದೆ. ಈ ಸಂದರ್ಭದಲ್ಲಿ ಏನಾಗಬಹುದು ತೀರ್ಪು? ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನ ಸದ್ಯಕ್ಕೆ ಮುಂದೂಡಲಾಗಿದೆ. ದೋಷಿ ಅಂತ ಬರುತ್ತೋ, ನಿರ್ದೋಷಿ ಅಂತ ಬರುತ್ತೋ? ದೋಷಿಯಾದಲ್ಲಿ ಮುಂದಿನ ಜೀವನ ಗೊತ್ತೇ ಇದೆಯಲ್ಲ, ಜೈಲಲ್ಲಿ ಕಳಿಬೇಕಾಗತ್ತೆ. ನಿರ್ದೋಷಿ ಅಂತಾದಲ್ಲಿ ರಾಜಕೀಯ ಭವಿಷ್ಯವನ್ನ ಮತ್ತಷ್ಟು ಹೇಗೆ ಉಜ್ವಲ ಮಾಡ್ಕೊಳ್ಬೇಕು? ಈಗಾಗಲೇ 10 ವರ್ಷ ಇದೊಂದು ಆರೋಪವನ್ನು ಹೊತ್ಕೊಂಡಂಥ ವಿನಯ್ ಕುಲಕರ್ಣಿ ಮತ್ತೆ ರಾಜಕೀಯ ತಮ್ಮ ಹಿಡಿತವನ್ನು ಸಾಧಿಸೋದಕ್ಕೆ ಎಷ್ಟರ ಮಟ್ಟಿಗೆ ಪ್ರಯತ್ನ ಪಡಬೇಕಾಗತ್ತೆ. ಹಾಗಾಗಿ ಭವಿಷ್ಯ ಇವತ್ತೇ ನಿರ್ಧಾರವಾಗಬಹುದು. ಮಧ್ಯಾಹ್ನ 3 ಗಂಟೆಗೆ ಸದ್ಯಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ಹಾಗಾಗಿ ಇವತ್ತು ಸಂಜೆ ಒಳಗೆ ಪ್ರಕಟಿಸಲಾಗುತ್ತೆ ಅಂತ ಹೇಳಿದ್ದಾರೆ ಜಡ್ಜ್. ಯಾವುದೋ ಒಂದು ರೀಸನ್ ಇದ್ದು ಇನ್ನೂ ಕೆಲ ಕಾಲ ಸಮಯವನ್ನ ಪಡೆದುಕೊಂಡಿದ್ದಾರೆ. ಹಾಗಾದ್ರೆ ಜಡ್ಜ್ ಆದೇಶ ಏನು ಬರಬಹುದು ಅನ್ನುವಷ್ಟರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಚಿತ್ತ ನೆಟ್ಟಿದೆ. ಈಗ
ಈಗಾಗಲೇ ಕೋರ್ಟ್ನ ಆವರಣದಲ್ಲಿ ಕೆಎಸ್ಆರ್ಪಿ ತುಕಡಿಯ ಜೊತೆಗೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ, ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಾರ್ದು ಅಂತ ಹೇಳಿ. ಹಾಗಾದ್ರೆ ಏನಿರಬಹುದು ತೀರ್ಪು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ. ಯಲ್ಲಪ್ಪ, ಆಗ್ಲೇ ಹೇಳ್ತಾ ಇದ್ರಿ ಕೇಸ್ನ ಒಂದೊಂದು ಹೆಜ್ಜೆಯನ್ನ ಕೂಡ ಬಹಳಷ್ಟು ವಿವರಿಸ್ತಾ ಇದ್ರಿ. ಸದ್ಯಕ್ಕೆ ಈಗ ಕೆಲ ಕಾಲ ತೀರ್ಪನ್ನ ಜಡ್ಜ್ ಮುಂದೂಡಿದ್ದಾರೆ. ಏನಾಗಬಹುದು ಈ ಪ್ರಕರಣದಲ್ಲಿ? ಅಮೃತ, ಕಳೆದ 9ರಂದೇ ವಿನಯ್ ಕುಲಕರ್ಣಿ ಅವರ ಹಣೆ ಬರಹ ಇಲ್ಲಿ ಅಂದ್ರೆ ಹೊರಗಡೆ ಬರಬೇಕಾಗಿತ್ತು. ಯಾಕಂದ್ರೆ ದೋಷಿನ ನಿರ್ದೋಷಿ ಅನ್ನೋದು ಬಹಳಷ್ಟು ಇವತ್ತು ಧಾರವಾಡ ಕ್ಷೇತ್ರ ಜನ ಕುತೂಹಲ ಆಗಿದ್ದಾರೆ. ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಏನಾಗುತ್ತೆ, ಏನಾಗ್ಬೋದು ಅಂತೇಳಿ ಇಲ್ಲಿಂದ್ರೆ ಕಾಯ್ತಾ ಕೂತಾರೆ. ಈಗಾಗಲೇ ತೀರ್ಪು ಬರಬೇಕಾಗಿತ್ತು, ಆದ್ರೆ ಆದೇಶ ಇಲ್ಲಿ ಅಂತಂದ್ರೆ ಮಧ್ಯಾಹ್ನ 3 ಗಂಟೆ ನಂತರ ಇಲ್ಲಿಂದ್ರೆ ಆದೇಶ ಇಲ್ಲಿಂದ್ರೆ ಹೊರ ಬರಲಿ ಅಂತೇಳಿ ಈಗಾಗಲೇ ಅಂತ ಕೋರ್ಟ್ ಹೇಳಿದೆ. ಅಂದ್ರೆ ಸಾಯಂಕಾಲದವರೆಗೂ ಇವತ್ತು ಏನಾದ್ರೂ ಅಂತಂದ್ರೆ ಒಂದು ಫೈನಲ್ ಆಗುತ್ತೆ. ಯಾಕಂದ್ರೆ ಕಳೆದ 9ರಂದೇ ಇಲ್ಲಿಂದ್ರೆ ತಿಳಿಬೇಕಾಗಿತ್ತು, ಆದ್ರೆ ಇವತ್ತು ಸಾಯಂಕಾಲದವರೆಗೆ ಏನಾದ್ರೂ ಆಗ್ಬೋದು ಅಂತೇಳಿ. ಯಾಕಂದ್ರೆ ಅಷ್ಟೇ ಇಲ್ಲಿ ಅಂತಂದ್ರೆ ಇಲ್ಲಿವರೆಗೂ ವಿನಯ್ ಕುಲಕರ್ಣಿ ಅವರು 2020ರಿಂದ ಇಲ್ಲಿವರೆಗೂ ಒಂದು 6 ವರ್ಷಗಳ ಕಾಲ ಸುದೀರ್ಘವಾದಂತ ಒಂದು ದೊಡ್ಡದಂತ ಒಂದು ವನವಾಸವನ್ನ ಅನುಭವಿಸ್ತಾರೆ. ಯಾಕೆ ಇವತ್ತು ವನವಾಸ ಅಂದ್ರೂ ಸಹಿತ ಅಂದ್ರೆ ಜೈಲಿನಿಂದ ಹೊರಗಡೆ ಇದ್ರೂ ಸಹಿತ ಇವತ್ತು ಧಾರವಾಡ ಕ್ಷೇತ್ರಕ್ಕೆ ಕಾಲಿಡುವಂತಿಲ್ಲ. ಇವತ್ತು ಅವರ ಕ್ಷೇತ್ರ 2023 ಒಂದು ಚುನಾವಣೆ ಎದುರಾದಾಗ, ವಿಧಾನಸಭಾ ಚುನಾವಣೆ ಎದುರಾದಾಗ ಇಲ್ಲಿ ಅಂದ್ರೆ ಸ್ವತಃ ಅವರ ಪತ್ನಿ ಮತ್ತು ಮಗಳು ಅವರ ಕುಟುಂಬಸ್ಥರು ನಿಂತು ಇಲ್ಲಿದ್ರೆ ವಿನಯ್ ಕುಲಕರ್ಣಿ ಚುನಾವಣೆ ಮಾಡಿದ್ರು. ಧಾರವಾಡ ಜಿಲ್ಲೆಗೆ ಕಾಲು ಇಡ್ಲಿಲ್ಲ ಸಹಿತ ವಿನಯ್ ಕುಲಕರ್ಣಿ ಅಂತಾರೆ ಇಲ್ಲಿ ಅಂದ್ರೆ ಅದು ದೊಡ್ಡದಂತ ಒಂದು ವಿಜಯಶಾಲಿಯಾಗಿ ಗೆದ್ದು ಬಂದ್ರು. ಆದ್ರೆ ಈಗ ಅತಿ ಮುಖ್ಯವಾಗಿದ್ದು ಇವತ್ತು ಏನಾಗುತ್ತೆ ಅನ್ನೋದು ಜಿಲ್ಲಾ ಪಂಚಾಯತಿ ಯೋಗೀಶ್ ಗೌಡ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಅವರ ಸಹೋದರ ಗುರುನಾಥ್ ಗೌಡ ಇರ್ಬೋದು ಮತ್ತು ಪತ್ನಿ ಮಲ್ಲಮ್ಮ ಇರ್ಬೋದು, ಅವರಿಬ್ಬರ ನಡುವೆ ಸಹ ಇಲ್ಲ ಅಂತಾರೆ. ಯಾಕಂದ್ರೆ ಮಲ್ಲಮ್ಮ ಈಗಾಗಲೇ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ರೆ ವಿನಯ್ ಕುಲಕರ್ಣಿ ಪರನೇ ಕೋರ್ಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಆದ್ರೆ ವಿರುದ್ಧವಾಗಿ ನಿಂತವರು ಇಲ್ಲಿ ಗುರುನಾಥ್ ಗೌಡ, ಯೋಗೀಶ್ ಗೌಡನ ಸಹೋದರ ಗುರುನಾಥ್ ಗೌಡ ಪ್ರಾರಂಭದಲ್ಲೂ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡಿದ್ರು ಮತ್ತು ಈ ಒಂದು ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರ ಮಾಡಬೇಕು ಅಂತಂದು ಹೋರಾಟ ಮಾಡಿದವರು ಅವರು ಮತ್ತು ಅದ್ರ ಜೊತೆಗೆ ಇಲ್ಲಿ ಅಂದ್ರೆ ಇನ್ನೊಬ್ಬರು ಹೋರಾಟಗಾರರು ಬಸವರಾಜ್ ಕೋರ್ವರ್, ಇವರಿಬ್ಬರು ಹೋರಾಟದಿಂದಲೇ ಅದರ ಜೊತೆಗೆ ಇಲ್ಲಿ ಅಂದ್ರೆ ಬಿಜೆಪಿ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರ ಮಾಡಿತು. ಸಿಬಿಐಗೆ ಹಸ್ತಾಂತರ ಯಾವಾಗ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ವಿನಯ್ ಕುಲಕರ್ಣಿ ಧಾರವಾಡ ಜಿಲ್ಲೆಯಿಂದ ಹೊರಗಡೆ ಇದ್ದಾರೆ. ಯಾವಾಗ ನವೆಂಬರ್ 5ರಂದು 2020 ನವೆಂಬರ್ 5ರಂದು ಅವ್ರನ್ನ ವಶಕ್ಕೆ ತೆಗೆದುಕೊಳ್ತು, ಅಲ್ಲಿಂದ ಇಲ್ಲಿವರೆಗೂ ಹೊರಗಡೆ ಇದ್ದಾರೆ. ಒಂದ್ ವೇಳೆ ಇವತ್ತು ಏನಾದ್ರು ಅಂದ್ರೆ ವಿನಯ್ ಕುಲಕರ್ಣಿ ಪರ ಏನಾದ್ರು ಈ ತೀರ್ಪು ಏನ್ ಬರುತ್ತೆ. ಯಾಕಂದ್ರೆ ವಿನಯ್ ಕುಲಕರ್ಣಿ ಅಷ್ಟೇ ಅಲ್ಲ ಸಹಿತ ಇವತ್ತು ಕೆಲವೊಂದು ಜನ ಆರೋಪಿ ಅವರ ಮಾವ ಇದ್ದಾರೆ, ಅದರ ಜೊತೆಗೆ ಇಲ್ಲಿ ಅಂತಾರೆ ಸರ್ಕಾರಿ ಓರ್ವ ಅಧಿಕಾರಿಗಳಿದ್ರೆ ಅಷ್ಟೇ ಅವರ ಆಪ್ತಕರಿದ್ದಾರೆ ಮತ್ತು ಓರ್ವ ಇನ್ಸ್ಪೆಕ್ಟರ್ ಓರ್ವ ಇಲ್ಲಿ ACP ಸಹ ಇಲ್ಲಿದ್ದಾರೆ. ಒಟ್ಟು 21 ಏನು ಅಭ್ಯರ್ಥಿಗಳ ಆರೋಪಿಗಳ ಹಣೆ ಬರ, 21 ಜನರ ಹಣೆ ಬರ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇತ್ತು ಅಂದೊಳಗೆ ಇವತ್ತು ಸಾಯಂಕಾಲದವರೆಗೆ ಏನ್ ಅಂಬುದು ಇವತ್ತು ತಿಳಿಯಲಿದೆ. ಅಮೃತ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.